मुझे कहते हुए खुशी होती है कि भारत का डिफेंस सेक्टर, रक्षा क्षेत्र अब पूर्ण रूप से आत्मनिर्भर होने की दिशा में तेजी से कदम आगे बढ़ा चुका है। पिछले 10 वर्षों में हम लोगों ने जो मेहनत की है उसका परिणाम अब दिखाई देने लगा है। पहले डोमेस्टिक डिफेंस प्रोडक्शन यानी घरेलू रक्षा उत्पादन जो पहले होता था वह लगभग 2014 तक 46,000 करोड़ यानी केवल 46,000 करोड़ रुपये होता था, और आज मुझे कहते हुए प्रसन्नता हो रही है कि आज हम 1.5 लाख करोड़ 1.51 लाख करोड़ से अधिक का डिफेंस प्रोडक्शन भारत में कर रहे हैं, भारत की धरती पर कर रहे हैं। इसके अलावा डिफेंस एक्सपोर्ट जब हमारी गवर्नमेंट बनी थी 2014 में तो अप्रॉक्सीमेटली 1,000 करोड़ का होता था, आज हम मोर देन 25,000 करोड़ का एक्सपोर्ट कर रहे हैं। कई एमओयू पर सिग्नेचर हो चुके हैं। मैं आपको आश्वस्त होना चाहता हूं, करना चाहता हूं कि जब हम 2039 और 2029-30 में जब हम मिलेंगे तो मैं आपको कहूंगा एक्सपोर्ट का हमारा 50,000 करोड़ का टारगेट पूरा हो गया। मुझे पूरा विश्वास है कि 2047 में जब देश आजादी के 100 साल पूरे होने पर विकसित भारत के लक्ष्य को हासिल करेगा, तब तक उत्तर प्रदेश हमारा रोजगार, उद्योग, सुरक्षा और आत्मनिर्भरता में भी देश का नेतृत्व कर रहा हो। यही हमारा सपना है, यही हमारा संकल्प है, और इसी भरोसे के साथ हम विकसित उत्तर प्रदेश और विकसित भारत की तरफ बढ़ रहे हैं। ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ಇನ್ನು 24 ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕಿ ಈ ಹೆಣ್ಣುಮಗಳ ಮೇಲೆ ಅರೆಸ್ಟ್ ಮಾಡೋಕ್ಕೆ, ಒಬ್ಬ ಹೆಣ್ಣುಮಗಳನ್ನ ಅರೆಸ್ಟ್ ಮಾಡೋಕ್ಕೆ 40 ಜನ ಪೊಲೀಸರು ರಿಸರ್ವ್ ಕರ್ಕೊಂಬಂದು. ಏನು ಮೊದಲೇ ನಾನು ಕೇಳ್ತೀನಿ, ಅವೇನು ಟೆರರಿಸ್ಟ, ಏನು ಆ ಥರ ಮರ್ಡರ್ ಕೇಸ್? ಅದು ಏನೂ ಅಲ್ಲ, ಚುನಾವಣಾ ಗಲಾಟೆಗೆ ಎಷ್ಟು ಪೊಲೀಸರು ತಾಳ್ಮೆ ಇರಬೇಕಾಯ್ತು ಅಷ್ಟಿದ್ದಿದ್ರೆ ಸಾಕಾಗಿತ್ತು. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟಿಗೆ ಬನ್ನಿ. ಯಾವ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಆಯಿತು ಅದೇ ಕಾರ್ಪೊರೇಟರ್ನ ಬಂಧಿಸೋಕ್ಕೆ ರಿಸರ್ವ್ ಯಾಕೆ ಮೂಲ್ಯ? ಯಾಕಂದ್ರೆ ಇವ್ರಿಗಿಂತ ಪವರ್ಫುಲ್ ಅವರು, ಇವ್ರಿಗಿಂತ ಫಿಸಿಕಲಿ ಪವರ್, ಶಕ್ತಿಯಲ್ಲಿ, ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ. ಅವ್ರನ್ನ ಯಾವ ಕಾರಲ್ಲಿ ಯಾರನ್ನ ಕರ್ಕೊಂಡು ಹೋದ್ರಿ ನೀವು? ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರು? ಇನೋವಾ ಕಾರಲ್ಲಿ ಕರ್ಕೊಂಡು. ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರ್, ಪಬ್ಲಿಕ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್. ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದೆ. 2 ಡಿಸ್ಟಿಕ್ಕು ಕನ್ನಡಿಗರೇ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ. ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂಥ ಪ್ರಿಯಾಂಕಾ ಗಾಂಧಿ ಅತಿ ಪ್ರೀತಿ, ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸುಮೋಟೋ ಕೇಸನ್ನು ಫೈಲ್ ಮಾಡ್ಕೊಂಡಿರೋದ್ರಿಂದ ನಾವಿವತ್ತು ಅದರ ಸಾಧಕ ಬಾಧಕಗಳು ಏನು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವತ್ತಾಗಿದ್ದೇನು, ಇದು ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಇವತ್ತು ಆ ಪ್ರೊಟೆಸ್ಟ್ ಮಾಡಬೇಕು. ಅವರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು, ಪೊಲೀಸ್ನವರು ಎಲ್ಲರೂ ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಅಲ್ಲ, ಅವರು ಒಬ್ಬರೇ ಮಾಡಿರಲ್ವಲ್ಲ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರೇ ಇದ್ದಾರಾ? ಹಾಗಿದ್ರೆ ಕಮಿಷನರ್ ಅವರು ಹೇಳಿ ಅವರೊಬ್ಬರೇ ಇದ್ರು, ಯಾರೂ ಇರಲಿಲ್ಲ, ಇದ್ಯಾರಿಗೂ ಬೇರೆ ಸಂಬಂಧ ಇಲ್ಲ ಅಂತ ಹೇಳ್ತೇವೆ.